ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಪಿಂಪಲ್ ಪ್ರಾಬ್ಲಮ್ ಇರುತ್ತೆ. ಸೊ ಪಿಂಪಲ್, ಅದರಲ್ಲೂ ಫಸ್ಟ್ ಬರೋ ಪಿಂಪಲ್ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಸೊ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಬಟ್ ಇವತ್ತು ಲೈವ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಅಂತ. ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ ದೊಡ್ಡದಾಗಿ. ನಾನು ಮುಂಚೆ ಎಲ್ಲ ಈ ಥರ ಕಿವುಚ್ತಾ ಇದ್ದೆ. ಈಗಲೂ ಕಿವುಚ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಿವುಚಿರೋದ್ರಿಂದ ಈ ಥರ ಮಾರ್ಕ್ಸ್ ಆಗಿಬಿಡುತ್ತೆ. ಪಿಂಪಲ್ ಕಿವುಚಿದೇನೆ ಇದನ್ನು ಕಂಟ್ರೋಲ್ ಹೇಗೆ ಮಾಡೋದು, ವಿತಿನ್ ಒಂದು 3-4 ಅವರ್ಸಲ್ಲಿನೇ ಇದನ್ನು ರಿಡ್ಯೂಸ್ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಮಾರ್ಕ್ಸ್ ನಿಮ್ಗೆ ಕಾಣ್ತಿದೆಲ್ಲ, ನಾನು ಕಿವುಚಿನೇ ಮಾರ್ಕ್ಸ್ ಮಾಡ್ಕೊಂಡಿರೋದು. ಈ ಏರಿಯಾದಲ್ಲೂ ಕೂಡ ಪಿಂಪಲ್ ಆಗಿದೆ, ಪಿಂಪಲ್ ಆಗಿಬಿಟ್ಟಿದೆ. ಸೊ ಇದನ್ನು ನಾನು ಹೇಗೆ ಇಮಿಡಿಯೇಟಾಗಿ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಕಿವುಚಿದ್ರೆ ಮಾತ್ರ ನಂತರ ಆ ಮುಖನ ಗಲೀಜು ಮಾಡ್ಕೋಬೇಡಿ. ಕಿವುಚಿ ಬಿಕಾಸ್ ಕಿವುಚಿದ್ರೆ ಈ ಥರ ಮಾರ್ಕ್ಸ್ ಆಗಿಬಿಡುತ್ತೆ. ಮೊದಲನೇದಾಗಿ ನಾನು ಮುಖ ತೊಳ್ಕೊಂಡಿದ್ದೀನಿ ನೀಟಾಗಿ. ಸೊ ಮುಖ ಕಂಪಲ್ಸರಿ ತೊಳ್ಕೊಬೇಕು. ಫೇಸ್ ವಾಶ್ ಕಂಪಲ್ಸರಿ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡ್ಕೊಂಡ ನಂತರ ಈ ಕ್ರೀಮನ್ನು ಬಳಸಿ. ಇದು ಬಂದುಬಿಟ್ಟು ಟ್ರೆಟಿನಿನ್ ಕ್ರೀಮ್. ಇದು ತುಂಬ ಸರಿನೇ ಹೇಳಿದ್ದೀನಿ, ಬಟ್ ಇವತ್ತು ಲೈವ್ ರಿಸಲ್ಟ್ ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಇವತ್ತು ತೊಗೊಂಬಂದಿದ್ದೀನಿ. ಸೊ ಇದು ಆಲ್ಮೋಸ್ಟ್ 3rd ಪ್ಯಾಕ್ ಅನಿಸುತ್ತೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿಲ್ಲ, ನಡುವೆ ಸ್ಕಿಪ್ ಮಾಡ್ತಿದ್ದೀನಿ. ಹಾಗಾಗಿ ಪಿಂಪಲ್ಸ್ ಬರುತ್ತೆ ಸ್ಕಿಪ್ ಮಾಡಿದಾಗ. ಸೊ ಸ್ಕಿಪ್ ಮಾಡದೆ ಯೂಸ್ ಮಾಡಿದ್ರೆ ಪಿಂಪಲ್ಸ್ ಆಗೋಲ್ಲ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಎಲ್ಲಿ ಪಿಂಪಲ್ ಆಗಿದೆ ಅದ್ರ ಮೇಲೆ ಡಾಟ್ ಆಗಿ ಇಟ್ಕೊಳ್ಳೋದು. ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಈ ಮಾರ್ಕ್ಸ್ ಮೇಲೆ ಅಪ್ಲೈ ಮಾಡಿದ್ರು ಕೂಡ ಮಾರ್ಕ್ಸ್ ಕೂಡ ಲೈಟನ್ ಆಗುತ್ತೆ. ಹೇಳಬೇಕು ಅಂದರೆ ಇದೆಲ್ಲ ಮಾರ್ಕ್ಸ್ ಇತ್ತು ನನಗೆ. ಅಪ್ಲೈ ಮಾಡಿ ಲೈಟನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕು. ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೇ. ಸೊ ನೀವು ಮಲ್ಕೊಂಡು ಹೇಳೋಷ್ಟರಲ್ಲಿ ಈ ಕ್ರೀಮ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ, ಲೈಟನ್ ಆಗಿಬಿಟ್ಟಿರುತ್ತೆ, ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿರುತ್ತೆ. ಸೊ ಇಷ್ಟೇ. ಈಗಂತೂ ನನಗೆ ಸಖತ್ ನಿದ್ದೆ ಬರ್ತಾಯಿದೆ. ಈ ಕ್ರೀಮ್ ಅಂತ ಅಪ್ಲೈ ಮಾಡಿದ್ದೀನಿ. ಆಫ್ಟರ್ 2 ಅವರ್ಸ್ or 3 ಅವರ್ಸ್ ಮೇ ಬಿ, ನಾನು ಯಾವಾಗ ಹೇಳ್ತೀನಿ ಗೊತ್ತಿಲ್ಲ. ಸೊ ಈಗ ಮಧ್ಯಾಹ್ನ 1 o'clock. ಸೊ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ನಾನು ಮಲ್ಕೊಂಡು ಎದ್ದೆ. ಸೊ ಈಗ ಫೇಸ್ ವಾಶ್ ಮಾಡ್ಕೊಂಬರೋಣ. ನೋಡ್ತಿರ್ಬೋದು ಬಸ್ ಹೋಗಿದೆ. ಇಷ್ಟೇ ಇದಕ್ಕೆ ಬೇಕಾಗಿರೋ ಟೈಮ್. 4 to 5 hours ಅಥವಾ 3 to 4 hours ಅಷ್ಟೇ. ನಾನು ಪಾಸ್ಟ್ ಫೋಟೋಸ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ತಿರ್ಬೋದು. ಎಷ್ಟು ಅಸಹ್ಯವಾಗಿತ್ತು ನನ್ನ ಸ್ಕಿನ್ ಅಂತ, ತುಂಬ ಅಸಹ್ಯವಾಗಿತ್ತು. ಏನು ಮಾಡಿದರೂ ಕಡಿಮೆ ಆಗೋಲ್ಲ. ಬಟ್ ಸಮ್ ಟೈಮು ನಾವು ಮೆಡಿಸಿನ್ಗೆ ಡಿಪೆಂಡ್ ಆಗಲೇಬೇಕಾಗತ್ತೆ. ಸೊ ಡಾಕ್ಟರ್ ರೆಕಮೆಂಡ್ ಮಾಡಿದರು ನನಗೆ ಕ್ರೀಮ್ ಅನ್ನೋದು. ಸೊ ಇದನ್ನು ಯೂಸ್ ಮಾಡಿದ್ಮೇಲೆಯಿಂದ ನನಗೆ ತುಂಬಾ ಕ್ಯೂರ್ ಆಗಿದೆ. ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ ಆಗಿದೆ. ಆಲ್ಮೋಸ್ಟ್ 90% ನನ್ನ ಸ್ಕಿನ್ ಕ್ಯೂರ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಅವಾಗೆಲ್ಲ ನಾನು ಫೋಟೋಸ್ ಇಳಿಸ್ಕೊತಾ ಇರಲಿಲ್ಲ, ಬಿಕಾಸ್ ನನ್ನ ಸ್ಕಿನ್ ತುಂಬ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇರೋದ್ರಿಂದ ನಾನು ಫೋಟೋಸ್ ಇಳಿಸ್ಕೊಂಡಿಲ್ಲ. ಗೈಸ್, ನೀವು ನಂಬಲ್ಲ, ನಾನು ಪ್ರತಿಯೊಂದು ಫೋಟೋನು ಸ್ಕಿಪ್ ಮಾಡ್ತಿದ್ದೆ. ಬೇಡ, ನಾನು ಚೆನ್ನಾಗಿ ಬರಲ್ಲ, ನಾನು ಚೆನ್ನಾಗಿಲ್ಲ ಅಂತಲೇ ಸ್ಕಿಪ್ ಮಾಡ್ಕೋತಿದ್ದೆ. ಬಟ್ ಈಗ ಅಟ್ಲೀಸ್ಟ್ ನಾನು ಫೋಟೋಸ್ ಎಲ್ಲ ಇಳಿಸ್ಕೊತೀನಿ, ನೀಟಾಗಿ ರೆಡಿ ಆಗ್ತೀನಿ, ಎಲ್ಲನೂ ಮಾಡ್ತೀನಿ. ಎಲ್ಲ ಕಡೆಯೂ ಫಂಕ್ಷನ್ಗೂ ಕೂಡ ಅಟೆಂಡ್ ಆಗ್ತೀನಿ. ಸೊ ನನಗೆ ಆ ಧೈರ್ಯ ಕೊಟ್ಟಿದ್ದಂತೂ ಇದೇ ಕ್ರೀಮ್. 2 ವರ್ಷ ಆದ್ರೂ ಕಡಿಮೆನೇ ಆಗಿರಲಿಲ್ಲ. ಬಟ್ ಆಫ್ಟರ್ ಡಾಕ್ಟರ್ ಇದು ನನಗೆ ಕೊಟ್ಟ ಮೇಲೆ ಇದು ವಿತಿನ್ ಮಂತಲ್ಲೇ ರಿಸಲ್ಟ್ ತೋರಿಸ್ತು. ಲೈಕ್ ಪಿಂಪಲ್ಸ್ ಎಲ್ಲನೂ ಕಡಿಮೆ ಆಗೋದು, ಪಿಂಪಲ್ಸ್ ಎಲ್ಲನೂ ರೆಡ್ಯೂಸ್ ಆಗೋದು, ಆ ಥರ ಎಲ್ಲ ಆಯಿತು ಈ ಟ್ರೆಟಿನಿನ್ ಕ್ರೀಮಿಂದ. ಆ್ಯಂಡ್ ಮಾಯಿಶ್ಚರೈಸರ್ ಕೂಡ ಅಷ್ಟೇ. ಡಾಕ್ಟ್ರು ಕೊಟ್ಟಿರೋ ಮಾಯಿಶ್ಚರೈಸರ್ ಕೂಡ ತುಂಬ ಚೆನ್ನಾಗಿದೆ. ಅದು ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಸೊ ಇದೇ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು. ಸೊ ಈಗ ನಾನು ಜಾಸ್ತಿ ಎಕ್ಸ್ಪೋಸ್ ಮಾಡಿದ್ರೆ ಮಾತ್ರ ನನಗೆ ಪಿಂಪಲ್ಸ್ ಬರುತ್ತೆ. ಲೈಕ್ ನಾನು ಬೀಚ್ಗೆಲ್ಲ ಹೋಗಿದ್ದೆ, ಸೊ ಅದರಿಂದ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ನನಗೆ ಪಿಂಪಲ್ಸ್ ಸ್ವಲ್ಪ ಉಟ್ಕೊಂಡ್ಬಿಡ್ತು. ಬಟ್ ಇದಿದೆ ಅಲ್ವಾ, ಇದು ನಂಬಿಕೆ. ಇದರಿಂದನೇ ನಾನು ಎಲ್ಲ ಕಡೆನೂ ಹೋಗ್ತೀನಿ, ಯಾವುದೇ ವೆದರ್ನೂ ಕೂಡ ಎಂಜಾಯ್ ಮಾಡ್ತೀನಿ ನಾನು, ಎಲ್ಲ ಬಿಕಾಸ್ ಆಫ್ ದಿಸ್ ಕ್ರೀಮ್. ನೋಡಿದ್ರಲ್ವ, ಇದು ಆಗಿತ್ತು ನನ್ನ ಸ್ಕಿನ್ ಸೀಕ್ರೆಟ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಭಾವಿಸ್ತೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.